ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕಿನಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಶಿರಡಿಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತವಾದ ಪರಿಣಾಮ ರಸ್ತೆ ಬಂದ್ ಮಾಡಲಾಗಿದೆ. ಸುರಿಯುತ್ತಿರುವ ಭಾರಿ ಮಳೆ ಹಿನ್ನೆಲೆಯಲ್ಲಿ ಶಿರಡಿಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರ ದೊಡ್ಡತಪ್ಪಲು ಸಮೀಪ ಭೂಕುಸಿತ ಉಂಟಾಗಿ 2 ಕಾರು, 1 ಟಿಪ್ಪರ್ ಹಾಗೂ 1 ಟ್ಯಾಂಕರ್ ಕೆಸರಿನಲ್ಲಿ ಸಿಲುಕಿದ್ದು ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಭಾರಿ ಭೂಕುಸಿತವಾಗುತ್ತಿರುವ ಹಿನ್ನೆಲೆಯಲ್ಲಿ ಶಿರಡಿಘಾಟ್ ರಾಷ್ಟ್ರೀಯ ಹೆದ್ದಾರಿ 75ನ್ನು ಬಂದ್ ಮಾಡಲಾಗಿದ್ದು, ಇದರಿಂದಾಗಿ ವಾಹನಗಳು ಹಲವು ಕಿಲೋಮೀಟರ್ ದೂರ ನಿಂತಲ್ಲೇ ನಿಲ್ಲುವಂತಾಗಿದೆ. ಊಟ ತಿಂಡಿ ಇಲ್ಲದೆ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ನಿರಂತರವಾಗಿ ಮಳೆ ಸುರಿಯುತ್ತಿದ್ದರೂ ಸಹಿತ ಶಾಲೆಗಳಿಗೆ ರಜೆ ನೀಡದ ಜಿಲ್ಲಾಧಿಕಾರಿಯವರ ನಡೆಯ ಬಗ್ಗೆ ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಶಾಲಾ ಮಕ್ಕಳಿಗೆ ತೊಂದರೆ ಆದರೆ ಜಿಲ್ಲಾಧಿಕಾರಿ ನೇರ ಹೊಣೆ ಹೊರಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಸಕಲೇಶಪುರ ತಾಲೂಕಿನಾದ್ಯಂತ ಹಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ತಾಲೂಕಿನ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹೇಮಾವತಿ ಜಲಾಶಯದಲ್ಲಿ ಮಟ್ಟ ಏರಿಕೆಯಾಗಿದ್ದು 75,000 ಕ್ಯೂಸೆಸ್ ನೀರನ್ನು ಹೊರಬಿಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಹಲವು ಕಡೆ ಗುಡ್ಡ ಕುಸಿತ, ಸೇತುವೆಗಳು ನೀರು ತುಂಬಿ ಹರಿಯುತ್ತಿದ್ದು, ಅನೇಕ ಕಡೆಗಳಲ್ಲಿ ಮನೆಗಳ ಕುಸಿತ ಉಂಟಾಗಿದೆ. ಇನ್ನು ಅತಿಯಾದ ಮಳೆಯಿಂದ ಕಾಫಿ ತೋಟಗಳಿಗೆ ಹಾನಿ ಉಂಟಾಗಿದ್ದು, ಅತಿಯಾದ ಶೀತಕ್ಕೆ ಕಾಫಿ ಉದುರಿ ನೆಲಕಚ್ಚಿರುವುದು ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ. ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿರುವ ಪರಿಣಾಮ ಭತ್ತದ ಸಸಿ ಹಾಕಿರುವ ಗದ್ದೆಗಳು ನೀರಿನಿಂದ ಜಲಾವೃತವಾಗಿದ್ದು ವರದಿಯಾಗಿದೆ. ತಾಲೂಕಿನ ಹಾರ್ಲೆಯಿಂದ ಕಾಡುಮನೆ ಹಾಗೂ ಇನ್ನಿತರ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಭೂಕುಸಿತ ಸಂಭವಿಸಿದೆ. ರಸ್ತೆಯ ಸಮೇತ ಭೂಮಿ ಕೊಚ್ಚಿ ಹೋಗಿರುವ ತಾಲೂಕಿನ ಕುಂಬರಡಿ ಹಾರ್ಲೆ ಎಸ್ಟೇಟ್ ಮಧ್ಯ ಸಂಭವಿಸಿದೆ. ಇದರ ಪರಿಣಾಮವಾಗಿ ರಸ್ತೆ 200 ಮೀಟರ್ಗೂ ಹೆಚ್ಚು ದೂರ ಕೊಚ್ಚಿ ಹೋಗಿದ್ದು, ರಸ್ತೆಯೇ ಕೊಚ್ಚಿ ಹೋಗಿರುವುದರಿಂದ 16 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಗಮನ ಹರಿಸಿ ಇನ್ನು ಯಾವುದೇ ರೀತಿಯ ಅವೈಜ್ಞಾನಿಕ ಕಾಮಗಾರಿಗಳಿಗೆ ಒತ್ತು ನೀಡಬೇಡಿ. ಕಾಮಗಾರಿಗಳನ್ನ ವೀಕ್ಷಿಸಿ ಸರಿಯಾಗಿದೆಯಾ ನೋಡಿ. ಈ ಎತ್ತಿನ ಹೊಳೆ ಯೋಜನೆ ಆದಾಗ ಸ್ಟಾರ್ಟಿಂಗಲ್ಲೇ ನಾವು ಹೇಳ್ತಿದ್ದೀವಿ, ಇದು ಅವೈಜ್ಞಾನಿಕ ಕಾಮಗಾರಿ ಇದೆ, ರೋಡ್ ಸೈಡಲ್ಲಿ ಪೈಪ್ ಹಾಕ್ತಿದ್ದಾರೆ, ರೋಡ್ ಕೆಳಗಡೆ ಪೈಪ್ ಹಾಕ್ತಿದ್ದಾರೆ, ಗಮನಿಸಿ ಯಾರೂ ಕೂಡ ಗಮನಿಸಿಲ್ಲ. ಬಟ್ ಯಾವುದೇ ರೀತಿಯ ಜೀವ ಹಾನಿ ಆಗಿಲ್ಲ, ಅದೊಂದು ಸಂತೋಷದ ವಿಷಯ. ಬಟ್ ಇಲ್ಲಿ ನೋಡಿ, ಒಂದು ಕೊಳ ಸಂಪೂರ್ಣವಾಗಿ ಒಂದು ಕೊಳ ಮುಚ್ಚೋಗಿದೆ. ಇದೇ ಎಲ್ಲಾದರೂ ಬೆಳಗಿನ ಟೈಮಲ್ಲಿ ಆಗಿದ್ದಿದ್ರೆ ಎಷ್ಟೋ ಜೀವಗಳಿಗೆ ಹಾನಿ ಆಗೋದು, ಎಷ್ಟೋ ಜನ ಮಣ್ಣು ಅಡಿಗೆ ಹೋಗೋರು, ಎಷ್ಟೋ ಗಾಡಿಗಳು ಕೆಳಗಡೆ ಹೋಗೋ. ಯಾಕಂದರೆ ಈಗ ಆಲ್ರೆಡಿ ಇವತ್ತು ಬಂದ್ ಆಗಿರೋದ್ರಿಂದ, ಯಾವುದು ಶಿರಾಡಿಘಾಟ್ ಬಂದ್ ಆಗಿರೋದ್ರಿಂದ ಈ ರೂಟಲ್ಲಿ ಗಾಡಿಗಳು ಬಿಡೋಕ್ಕೆ ತುಂಬ ಚಾನ್ಸಸ್ ಇದ್ವು. ಬಟ್ ಇದು ಬೆಳಿಗ್ಗೆನ ಜಾವ ಆಗಿರೋದ್ರಿಂದ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ದಯವಿಟ್ಟು ಇದನ್ನು ಗಮನಿಸಬೇಕು. ಇನ್ನೂ ಈ ಥರ ಅವೈಜ್ಞಾನಿಕ ಕಾಮಗಾರಿ ಆಗದಂಗೆ ನೋಡ್ಕೋಬೇಕು. ನೋಡಿ, ಈಗ ಆಲ್ರೆಡಿ ಮತ್ತು ಕುಸಿತಾನೇ ಇದ್ದಾವೆ. ನಾವು ನಿಮಗೆ ಲೈವ್ ಆಗಿ ತೋರಿಸ್ತಿದ್ದೀವಿ. ಮತ್ತು ಗುಡ್ಡ ಕುಸಿಯೋದು ನಿಂತಿಲ್ಲ, ಕುಸಿತಾನೇ ಇದೆ. ಇದು ಎಲ್ಲಿವರೆಗೂ ಕುಸಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದೇ ಥರ ಮಳೆ ಬಂದರೆ ಮತ್ತು ಕುಸಿಯುವಿಕೆ ಜಾಸ್ತಿ ಆಗ್ಬೋದು. ಪೈಪು ಕೂಡ ಕೆಳಗಡೆ ಬೀಳೋಕ್ಕೆ ತುಂಬ ಚಾನ್ಸಸ್ ಇದ್ದಾವೆ. ದಯವಿಟ್ಟು ಇದನ್ನು ಗಮನ ಹರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಊರಿನವರು, ಅದೇ ರೀತಿ ಗಾಡಿಯ ಡ್ರೈವರ್ಗಳಾಗಲಿ, ನಮ್ಮ ಸಕಲೇಶಪುರ ತಾಲೂಕಿನ ಎಲ್ಲ ಜನಗಳಿಂದ ಕಳಕಳಿಯ ಪ್ರಾರ್ಥನೆ. ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಪದೇ ಪದೇ ಭೂಕುಸಿತವಾಗುತ್ತಿದ್ದು, ಇಂದು ಮತ್ತೆ ರಾಷ್ಟ್ರೀಯ ಹೆದ್ದಾರಿ 75ರ ದೊಡ್ಡತಪ್ಪಲು ಬಳಿ ಭೂಕುಸಿತ ಸಂಭವಿಸಿದೆ. ಈ ಭೂಕುಸಿತದಿಂದ ಟಿಪ್ಪರ್, ಗ್ಯಾಸ್ ಟ್ಯಾಂಕರ್, ಇನೋವಾ ಕಾರು ಮಣ್ಣಿನಲ್ಲೂ ಹೂತು ಹೋಗಿವೆ. ರಾಷ್ಟ್ರೀಯ ಹೆದ್ದಾರಿಯವರು ಜೆಸಿಬಿ ಯಂತ್ರದ ಮೂಲಕ ತೆರವುಗೊಳಿಸಲು ಹರಸಾಹಸ ಪಡುತ್ತಿದ್ದಾರೆ. ಇಲ್ಲಿ ಗ್ರಾಮಸ್ಥರು ಹಾಗೂ ವಾಹನ ಚಾಲಕರು ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೊಡ್ಡತಪ್ಪಲು, ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲು ಗ್ರಾಮದಲ್ಲಿ ಈ ಹಿಂದೆ ನಡೀತಿದ್ದಂಥ ಭೂಕುಸಿತ ಜಾಗದಲ್ಲಿ ಮತ್ತೆ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ. ಈ ಭೂಕುಸಿತದಲ್ಲಿ ಒಂದು ಗ್ಯಾಸ್ ಟ್ಯಾಂಕರು, ಒಂದು ಟಿಪ್ಪರ್ ಲಾರಿ ಪಲ್ಟಿಯಾಗಿದೆ. ಮಧ್ಯದಲ್ಲಿ ಒಂದು ಕಾರ್ ಸಿಕ್ಕಾಕೊಂಡಿದೆ. ಅದೃಷ್ಟವತ ಯಾರು ಕೂಡ ಕಾರಲ್ಲಿದ್ದವರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಆದಷ್ಟು ಈ ಕಡೆ ಮಂಗಳೂರು ಭಾಗಕ್ಕೆ ಹೋಗುವಂಥವ್ರು, ಈ ಕಡೆ ಆರ್ಲೆಕುಡಿಗೆ ರಸ್ತೆಯೂ ಕಂಪ್ಲೀಟ್ ಬಂದಾಗಿದೆ. ಕಾಡುಮನೆ ರಸ್ತೆಯಲ್ಲೂ ತುಂಬ ವೆಹಿಕಲ್ ಇದೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಮೇಲ್ಗಡೆ ಇದು ಗುಡ್ಡ ಇತ್ತಲ್ಲ ಸರ್, ಇದು ಗುಡ್ಡ ಪೂರಾ ಬಂದಿದೆ ಸರ್. ಇದು
ಪೂರ ಬಂದ್ಬಿಟ್ಟು ಈಗ ಒಂದು ಟಿಪ್ಪರು ಒಂದು ಕಾರು ಮೇಲೆ ಬಂದಿದೆ. ಕಾರು ಮತ್ತು ಒಂದು ಟಿಪ್ಪರ್ ಪಟ್ಟಿಯಾಗಿದೆ. ಒಂದು ಗ್ಯಾಸ್ ಗಾಡಿನ ದೂಕಿದೆ ಸೈಡಿಗೆ. ಈಗ ಹಿಟಾಚಿ ವರ್ಕ್ ಮಾಡ್ತಾ ಇದೆ ಸರ್. ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಬೆಳಗೋಡು ಹೋಬಳಿ ಉದಯವರ ಪಂಚಾಯಿತಿ ವ್ಯಾಪ್ತಿಯ ಕೆಸಗೋಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡದ ಹಂಚುಗಳು ಒಡೆದು ಹೋಗಿ ನೀರು ಸೋರುತ್ತಿದ್ದರಿಂದ ಕೊಠಡಿಯಲ್ಲಿ ನೀರು ಇದ್ದ ಕಾರಣ ಕೆಲಕಾಲ ವಿದ್ಯಾರ್ಥಿಗಳನ್ನು ಶಾಲೆಯ ಹೊರಗೆ ನಿಲ್ಲಿಸಿ ಎಸ್ಟಿಎಂಸಿ ಅಧ್ಯಕ್ಷರಾದ ನಿಂಗರಾಜು ಹಾಗೂ ಉಪಾಧ್ಯಕ್ಷರಾದ ಪುನೀತ್ ರವರ ಸಹಾಯದಿಂದ ಹೊಸ ಹಂಚುಗಳನ್ನು ಜೋಡಿಸಿ ತರಗತಿಯನ್ನು ಪುನಃ ಪ್ರಾರಂಭಿಸಲಾಯಿತು. ನಂತರ ಮುಖಂಡರಾದ ದಿಲೀಪ್ ಕೆಸಗೋಲಿರವರು ಮುಂದಿನ ದಿನಗಳಲ್ಲಿ ಶಾಲೆಯ ಕಟ್ಟಡ ರಿಪೇರಿ ಮಾಡದಿದ್ದಲ್ಲಿ ಮುಂದೆ ಸಂಭವಿಸುವ ಅನಾಹುತಕ್ಕೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಹಾಗೂ ಶಾಸಕರಾದ ಸಿಮೆಂಟ್ ಮಂಜುನಾಥ್ ರವರು ಈ ಶಾಲೆಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಶಾಲೆಯ ಕಟ್ಟಡ ನಿರ್ಮಾಣದ ಕಡೆ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಇನ್ನು ತಾಲೂಕಿನ ಇಬೀಡು ಕೊಡನೂರು ಗ್ರಾಮದ ರಾಮು ಗೌರಮ್ಮ ಎಂಬುವರ ಮನೆ ಪಕ್ಕದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಹಲವಾರು ವರ್ಷಗಳಿಂದ ಅದೇ ಸ್ಥಳದಲ್ಲಿ ಈ ಕುಟುಂಬ ವಾಸಿಸುತ್ತಿದ್ದು, ಮಳೆಗಾಲದಲ್ಲಿ ಅವರ ಮನೆಯ ಪಕ್ಕದಲ್ಲಿಯೇ ಹೇಮಾವತಿ ನದಿಯ ನೀರು ಬಂದು ನಿಲ್ಲುವುದರಿಂದ ಆ ಸ್ಥಳ ಬದುಕಲು ಯೋಗ್ಯವಾಗದೇ ಇದ್ದರೂ ಬೇರೆ ಕಡೆ ಜಾಗವಿಲ್ಲದ ಕಾರಣ ಅಲ್ಲಿಯೇ ಬದುಕು ಕಟ್ಟಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅವರಿಗೆ ಸೂಕ್ತ ಪರಿಹಾರ ಮಾಡಿಕೊಡಬೇಕು ಎಂದು ಕೇಳಿಕೊಂಡರು. ಇನ್ನು ಎಗಜಿಹೊಳೆಗೆ ಸೇರಿರುವ ಚಕ್ರತೀರ್ಥ ಎಂಬ ಹೊಳೆಯು ಈಶ್ವರಹಳ್ಳಿಯ ಕೃಷಿ ಮಾಡಿದ ಜಮೀನಿನಲ್ಲಿ ನೀರು ನುಗ್ಗಿ ಕೃಷಿ ಮಾಡಿದ ಭೂಮಿ ನಾಶವಾಗಿದೆ. ಬಸವರಾಜ್, ಸಾಗರ್, ಚಂದನ ಮತ್ತು ಹಲವು ರೈತರ ಭತ್ತ ಬಿತ್ತನೆ ಮಾಡಿದ್ದ ಜಮೀನಿಗೆ ನೀರು ನುಗ್ಗಿ ಕೃಷಿ ಮಾಡಿದ ಜಮೀನು ನೀರು ಪಾಲಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಪರಿಹಾರ ದೊರಕಿಸಬೇಕಾಗಿ ಈಶ್ವರಹಳ್ಳಿಯ ಗ್ರಾಮಸ್ಥರು ಮತ್ತು ನಾಗೇಂದ್ರ ಹೊಸಕೊಪ್ಪಲು ಮನವಿ ಮಾಡಿದ್ದಾರೆ. ತಾಲೂಕಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಗೆ ಸಕಲೇಶಪುರ ಪಟ್ಟಣದ ಆಜಾದ್ ರಸ್ತೆಯ ಅಂಗಡಿಗಳು, ಗ್ಯಾರೇಜ್, ಕೋಳಿ ಮಾಂಸ, ಮೀನು ಅಂಗಡಿಗಳಿಗೆ 3ನೇ ಬಾರಿ ಒಳಗೆ ನೀರು ನುಗ್ಗಿದೆ. ಇದರಿಂದ ಅಂಗಡಿ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದು, ಸ್ಥಳೀಯ ಪುರಸಭೆಯವರು ಅಲ್ಲಿನ ನಿವಾಸಿಗಳು ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ಈಗಾಗಲೇ ನೋಟಿಸ್ ನೀಡಿದ್ದು, ಕಾಳಜಿ ಕೇಂದ್ರದಲ್ಲಿ ಇರುವಂತೆ ತಾಲೂಕು ಆಡಳಿತ ಸೂಚನೆ ನೀಡಿದೆ. ಅತಿಯಾದ ಮಳೆಗೆ ಬ್ಯಾಕರಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅರಗರಹಳ್ಳಿ ರಸ್ತೆಯು ಕುಸಿದು 50 ಮನೆಗೂ ಹೆಚ್ಚು ಸಂಪರ್ಕ ಕಲ್ಪಿಸುವ ರಸ್ತೆ ಪರಿಸ್ಥಿತಿ ನೋಡಿದರೆ ಚಿಂತಾಜನಕವಾಗಿದೆ. ಕೂಲಿ ಕಾರ್ಮಿಕರು, ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳು ಬೇರೆ ದಾರಿ ಇಲ್ಲದಂತೆ ಆಗಿದೆ. ಇದನ್ನು ಸರಿಪಡಿಸದಿದ್ದರೆ ಇದರ ಬಗ್ಗೆ ಹೋರಾಟ ಮಾಡಲಾಗುವುದು ಎಂದು ಸಮಾಜ ಸೇವಕರು ವಸತ್ ಬೊಮ್ಮನಕೆರೆ, ಮಧು ಬೊಮ್ಮನಕೆರೆ, ಹರೀಶ್ ಅರಗರಹಳ್ಳಿ ಹಾಗೂ ಇನ್ನು ಹಲವು ಗ್ರಾಮಸ್ಥರು ತಿಳಿಸಿದ್ದಾರೆ. ಚಾಕ್ನಳ್ಳಿ ಗ್ರಾಮದ ಮನೆಯೊಂದರಲ್ಲಿ ಮಳೆಯ ಕಾರಣದಿಂದ ಮನೆಯ ಸುತ್ತಲೂ ಜಲ ಉಕ್ಕುತ್ತಿರುವ ಪರಿಣಾಮ ಮನೆ ಕುಸಿತ ಉಂಟಾಗಿದೆ. ಜಲ ಉಕ್ಕುತ್ತಿರುವುದರಿಂದ ಮನೆಯ ಸುತ್ತಲೂ ಚರಂಡಿ ತೋಡಿ ನೀರನ್ನು ಹರಿಬಿಟ್ಟು ಮನೆಯ ಸುತ್ತ ಸ್ವಚ್ಛತಾ ಕಾರ್ಯವನ್ನು ಶೌರ್ಯ ತಂಡದ ಎಲ್ಲ ಸದಸ್ಯರು ನಡೆಸಿಕೊಟ್ಟಿದ್ದಾರೆ. ತಾಲೂಕಿನ ಹಾನ್ಬಾಳ್ ಹೋಬಳಿಯ ದೇವಲದ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಚ್ಚನಹಳ್ಳಿ ಗ್ರಾಮದ ಮಕ್ಕಿಮನೆ ಹತ್ತಿರ ರಸ್ತೆ ಸಂಪರ್ಕ ಕಡಿತವಾಗಿದೆ ಮತ್ತು ಬಸವನಗುಡಿ ಬಳಿ ಗುಡ್ಡ ಕುಸಿದು ರಸ್ತೆ ಮುಚ್ಚಿದ ಪರಿಣಾಮ ಗ್ರಾಮ ಪಂಚಾಯತ್ ಸದಸ್ಯರಾದ ಅರವಿಂದ್ ಹಾಗೂ ಪಂಚಾಯತ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭಾರಿ ಮಳೆ ಸುರಿಯುತ್ತಿರುವುದರಿಂದ ಮಕ್ಕಳ ಸುರಕ್ಷಾ ದೃಷ್ಟಿಯಿಂದ ಪೋಷಕರು ಇಂದು ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳುಹಿಸಬಾರದು ಹಾಗೂ ನದಿ ಪಕ್ಕದಲ್ಲಿರುವ ಸಾರ್ವಜನಿಕರು ಎಚ್ಚರದಿಂದ ಇರಬೇಕು ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಮನವಿ ಮಾಡಿದ್ದಾರೆ. ತಾಲೂಕಿನಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು, ಮಳೆಯಿಂದಾಗಿ ಹಲವು ರಸ್ತೆಗಳ ಸಂಪರ್ಕ ಕಡಿತಗೊಂಡಿದೆ. ಯಾವುದೇ ಸಂದರ್ಭದಲ್ಲಿ ಮರಗಳು ಬಿದ್ದು ಅನಾಹುತ ಸಂಭವಿಸುವ ಸಾಧ್ಯತೆಗಳು ಹೆಚ್ಚಿದೆ. ಈಗಾಗಲೇ ಹಲವು ಶಾಲಾ ಕೊಠಡಿಗಳು ಮಳೆಯಿಂದ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ತಕ್ಷಣ ಶಾಲೆಗಳಿಗೆ ರಜೆ ಘೋಷಣೆ ಮಾಡಬೇಕಿತ್ತು. ಆದರೆ ರಜೆ ಘೋಷಣೆ ಮಾಡಲು ಜಿಲ್ಲಾಧಿಕಾರಿಗಳು ಮುಂದಾಗಿಲ್ಲ. ಮಳೆಯಿಂದ ಮಕ್ಕಳಿಗೆ ಏನಾದರೂ ಅನಾಹುತ ಆದಲ್ಲಿ ಜಿಲ್ಲಾಧಿಕಾರಿಗಳು ನೇರ ಹೊಣೆಯಾಗಿರುತ್ತಾರೆ. ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳ ಸುರಕ್ಷಾ ದೃಷ್ಟಿಯಿಂದ ಪೋಷಕರು ಇಂದು ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳುಹಿಸಬಾರದು ಹಾಗೂ ಸಾರ್ವಜನಿಕರು ಹಳ್ಳ, ಕೆರೆ, ನದಿ ಪಾತ್ರಗಳಿಗೆ ಹೋಗಬಾರದು ಮತ್ತು ವಿದ್ಯುತ್ ತಂತಿಗಳನ್ನು ತುಳಿದರೆ ಎಚ್ಚರ ವಹಿಸಬೇಕೆಂದು ಮನವಿ ಮಾಡುತ್ತಿದ್ದೇನೆ ಎಂದಿದ್ದಾರೆ.
ಕುಂಬರಡಿ ಮತ್ತು ಹಾರ್ಲೆ ಎಸ್ಟೇಟ್ ಮಧ್ಯ ಭೂಕುಸಿತವಾದ ಪ್ರದೇಶಗಳಲ್ಲಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಟಿವಿ 46 ಮಲೆನಾಡು ನ್ಯೂಸ್ ಸಕಲೇಶಪುರ.